ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜೈಪುರ ಮತ್ತು ಕೊಪ್ಪ ನಡುವೆ ರಸ್ತೆಯಿಂದ ಕೆಲವೇ ಮೀಟ್ರ್, ಒಂದು 10 ಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಈ ಪ್ರಾಪರ್ಟಿ ಬಂದು ಸುಮಾರು 3 ಎಕರೆ ಇದು ಖಾತೆ ಇದೆ. ಅಂದರೆ 2 ಎಕರೆ 34 ಗುಂಟೆ ಖಾತೆ ಇದೆ. ಅಂದರೆ 3 ಎಕರೆಗೆ 6 ಗುಂಟೆ ಕಡಿಮೆ ಇದೆ. ಬಟ್ ಕಲ್ಟಿವೇಷನ್ ಬಂದು ಕಂಪ್ಲೀಟ್ 4 ಎಕರೆ ಕಲ್ಟಿವೇಷನ್ ಇದೆ. ಕಾಫಿ ಮತ್ತು ಅಡಿಕೆ, ಕಾಳುಮೆಣಸು ಮಿಕ್ಸ್ಡ್ ಕ್ರಾಪ್ ಇದೆ. ಸೊ ರೋಡ್ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿದೆ. ಮನೆ ಮಾಡ್ಕೊಳ್ಳಿಕ್ಕೂ ಜಾಗ ಇದೆ. ಬೋರಿನ ವ್ಯವಸ್ಥೆ ಇದೆ, ಒಂದು ಬೋರ್ ಇದೆ. ಆಮೇಲೆ ಒಂದು ಕೆರೆಯಿಂದನೂ ಸಹ ನೀರು ಹೊಡೆಯೋದಕ್ಕೆ ಪ್ರಾವಿಷನ್ ಇದೆ. ಸುಮಾರು ಈಲ್ಡು ಬಂದುಬಿಟ್ಟು ನಿಮಗೆ ಒಂದು 60ರಿಂದ 70 ಬ್ಯಾಗು ಕಾಫಿ ಆಗುತ್ತೆ. ಒಂದು 8ರಿಂದ 10 ಕ್ವಿಂಟಾಲಷ್ಟು ಕಾಳುಮೆಣಸು ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಒಂದು 10ರಿಂದ 15 ಕ್ವಿಂಟಾಲು ಅಡಿಕೆ ಆಗುತ್ತೆ. ಅಡಿಕೆ ಸ್ವಲ್ಪ ಡಲ್ ಇದೆ, ಆದರೂ ಸಹ ಈಗ ಅಡಿಕೆ ಆಗ್ತಾ ಇದೆ. ಪ್ರಸ್ತುತ ಒಂದು 10ರಿಂದ 15 ಕ್ವಿಂಟಲ್ ಅಡಿಕೆ ಆಗ್ತಿದೆ. ಟೋಟಲ್ ಬೌಂಡ್ರಿ ಬಂದು 5 ಎಕರೆ ಇದೆ. ಈ 5 ಎಕರೆನಲ್ಲಿ 1 ಎಕರೆ ಆಗಷ್ಟು ಸ್ವಲ್ಪ ಖಾಲಿ ಜಾಗ ಇದ್ದಾಗಿದೆ. ಆಮೇಲೆ 4 ಎಕರೆ ಏನಿದೆ, ಆ 4 ಎಕರೆನೂ ಸಹ ಕಂಪ್ಲೀಟ್ ಕಲ್ಟಿವೇಷನ್ ಇದೆ. ಕಾಫಿಗೆ ಹೆಚ್ಚು ಫೋಕಸ್ ಮಾಡಿದ್ದಾರೆ. ಸೊ ಇನ್ನು ಕೆಲವೇ ವರ್ಷದಲ್ಲಿ ಒಳ್ಳೆ 100 ಬ್ಯಾಗು ಕಾಫಿ ಬೆಳೆಯುವಷ್ಟು ಪೊಟೆನ್ಷಿಯಲ್ ಇದೆ. ಈ ಪ್ರಾಪರ್ಟಿಗೆ ಕೊಪ್ಪದಿಂದ ಸುಮಾರು ಒಂದು 15 ಕಿಲೋಮೀಟ್ರು, ಹಾಗೆ ಜೈಪುರದಿಂದ ಬರೋದಾದರೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಶೃಂಗೇರಿಯಿಂದ ಆದರೆ ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಒಳ್ಳೆ ರೋಡ್ ಆ್ಯಕ್ಸಸ್ ಇದೆ. ಈ ರೀತಿ ರಸ್ತೆ ಬದಿ ಇರತಕ್ಕಂತಹ ಪ್ರಾಪರ್ಟಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಆಸಕ್ತರು ನೇರವಾಗಿ ನನಗೆ ಕಾಲ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಹಾಗೆ ಪ್ರಾಪರ್ಟಿಯ ಬೆಲೆ ಪ್ರೈಸನ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.